ಗುರುಗಳು ಹೇಳಿದ್ರಲ್ಲ ಭೀಮಾ ತೀರದ ಬಗ್ಗೆ. ಎಲ್ಲದಾರ ಇಲ್ಲಿರುವವರು ಇಷ್ಟು ಮಳೆಯಾಗ ರೊಜ್ಜನ್ಯಾಗ ಕುಂತಾರಲ್ಲ, ಕುಂತವರು ಹಂತಕರಲ್ಲ ಚಿಂತಕರದಾರ, ಅದಕ್ಕೆ ಕುಂತಾರೆ. ಯಾರ ಹಿಂಗೆ ಕೆಸರಿನ್ಯಾಗ ಕೂಡಂದ್ರೆ ಕುಂತೀರ ನೋಡೋಣ. ಯಾರು ಚಿಂತಕರು. ಎರಡು ಕಾಲ ಕೆಟ್ಟೈತಿ ಅಂತಾರಲ್ಲ, ಕಾಲ ಕೆಟ್ಟಿಲ್ಲ. ಇಷ್ಟು ಮಳೆಯಾಗ ಕೆಸರಿನ್ಯಾಗ ನಮಗೆ ಮ್ಯಾಲ ಕುಂದರ್ಸಿದವ್ರಿಗೆ ಇನ್ನೊಂದು ಸ್ವಲ್ಪ ಎತ್ತರ ಕುರ್ಚಿ ಹಾಕಿದ್ರೆ ಸಮಾಧಾನ ಆಗ್ತೈತೆ ಅಂತೀವಿ ನಾವು. ನೀವು ಕೆಳಗೆ ಕುಂತರೂ ಎಷ್ಟು ಸಮಾಧಾನ ಕುಂತಿರಲ್ಲ, ನಿಮಗಿಂತ ದೊಡ್ಡವ್ರು ಯಾರು ಅದಾರ ಹೇಳಿ? ಇದೇ ಶರಣ ತತ್ವ. ಕಾಲ ಕೆಟ್ಟಿಲ್ಲ, ಕಾಲ ಚಲೋ ಐತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಷ್ಟೆ. ಮತ್ತು ಇಲ್ಲಿ ಚಿಂತನೆ ಮಾಡುತ್ತಿರುವ ತಮಗೆಲ್ಲರಿಗೂ ಶರಣಾರ್ಥಿಗಳು. ಈ ಇಡೀ ಭಾರತೀಯ ತತ್ವಮೀಮಾಂಸೆ, ತತ್ವಜ್ಞಾನ, ಅಧ್ಯಾತ್ಮ ಅಂತ ನಾವೇನು ಕರಿತೇವೆ, ಭಾಳ ಜನ ಉಪನಿಷತ್ತುಗಳು ಬರೆದ್ರು, ಗೀತೆ ಬರೆದ್ರು, ವಚನಗಳು ಬರೆದ್ರು, ಅಭಂಗಗಳು ಬರೆದ್ರು. ಇಷ್ಟು ಬರೆದಾರಲ್ಲ, ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ? ಅದು ಅಷ್ಟು ತಿಳ್ಕೊಳ್ಳೋಕ್ಕೆ ನಮಗೆ ಆಯುಷ್ಯ ಭಾಳ ಸಣ್ಣದು. ಮತ್ತು ನೀವು ಅನ್ಬೋದು, ಇಷ್ಟು ಪುಸ್ತಕ ಬರೆದಾರಲ್ರಿ, ಎಷ್ಟು ವಚನಗಳು ಅಷ್ಟಂತಾರ, ಪುರಾಣ ಇಷ್ಟಂತಾರ, ಗೀತೆಯ ಶ್ಲೋಕಗಳಿಷ್ಟಂತಾರ, ಏನಾರ ಹೇಳ್ಯಾರ ಅವರು? ಇಡೀ ಭಾರತೀಯ ಸಂತರು, ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ, ವಚನ, ಗೀತೆ, ಅಭಂಗ ಏನೇ ಇರಲಿ, ಅವರು ಮಾತಾಡಿದ್ದು 3 ವಿಷಯದ ಬಗ್ಗೆ. ಅವು ಎಷ್ಟರ ವಚನಗಳಿರಲಿ, ಎಷ್ಟರ ಅಭಂಗಗಳಿರಲಿ, ಎಷ್ಟರ ಶ್ಲೋಕಗಳಿರಲಿ, ಅವರು ಮಾತಾಡಿದ್ದು 3 ವಿಷಯ. ಒಂದು ದೇವ, ಇನ್ನೊಂದು ಜೀವ, ಇನ್ನೊಂದು ಜಗತ್ತು. ದೇವ, ಜೀವ, ಜಗತ್ತು, ಈ 3 ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ. ಕೆಲವರು ಇದು ಜಗತ್ತು ಸತ್ಯ ಅಂದರು, ಕೆಲವರು ಇದು ಸುಳ್ಳು ಅಂದರು, ಕೆಲವರು ಅಜ್ಞಾನದೊಳಗೆ ಖರೆ, ಜ್ಞಾನ ಆದಮೇಲೆ ಸುಳ್ಳು ಅಂದರು. ಕೆಲವು ಮಂದಿ ಇದು ಖರೆ ಅಂತಲೂ ಹೇಳೋಕ್ಕಾಗಲ್ಲ, ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಇರೋದಿಲ್ಲ, ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ, ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ, ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ರೆ ಜಗತ್ತಿಗೆ. ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ, ಪ್ರಯಾಣ ಮಾಡೈತಿ. ಮತ್ತು ಈ ಜಗತ್ತಿಗೆ ಬರ್ಬೇಕಾದ್ರೆ ನಾವೇನರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ? ನಾವು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ. ಈ ಜಗತ್ತನ್ನು ನಿರ್ಮಿಸಿದವನು ದೇವನು, ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು. ಆದರೆ ದೇವನ ಇಚ್ಛೆ ಏನಿತ್ತು? ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ, ಜೀವಿಗಳನ್ನು ನಿರ್ಮಾಣ ಮಾಡಿದ, ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು. ಇವೆರಡನ್ನು ಸಂಧಿಸಿದಾತ ದೇವನು. ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ, ಜೀವಿಗಳು ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನೆಲ್ಲ, ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ. ಇದು ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ. ಇದು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ? ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ? ದೇವರು ಏನಂತ ಕಳಿಸ್ಯಾನ, ಯಾತಕ್ಕೆ ಕಳಿಸ್ಯಾನಂದ್ರೆ, ಈಗ ನೀವು ಒಂದು ಪಾತ್ರಗಿತ್ತಿ ಅಂತೀರಿ, ನಾನು ದುಂಬಿ ಅಂತೀರಲ್ಲ, ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರ್ತೈತಿ. ನೀವು ಹಂಗೆ ಸುಮ್ಮನೆ ಒಂದು ಕ್ಷಣ ಗಮನಿಸ್ರಿ. ಹೂವಿನಿಂದ ಹೂವಿಗೆ ದುಂಬಿ ಹಾರ್ತೈತಲ್ಲ, ಎಷ್ಟು ಹೂವಿನ ಮ್ಯಾಲೆ ಕುಂತು ಮಕರಂದ ಹಿರೈತದ. ಯಾವುದರ ಹೂವು ಕೆಡಿಸಿ ಮಕರಂದ ಹಿರೈತೆ ಅನ್ನೋದು. ಒಂದು ದುಂಬಿ ಹೆಂಗೆ ಹೂವಿನ ಮಕರಂದ ಹೀರೈತಿ ಅಂದ್ರೆ, ಹೂವು ಕೆಟ್ಟಿಲ್ಲ, ಮಕರಂದ ಹೀರುವುದು ಬಿಟ್ಟಿಲ್ಲ.
ಹಂಗೆ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು, ಹಾಗೆ ಈ ಜಗತ್ತಿನಲ್ಲಿ ಬದುಕು. ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ನಾವೆಲ್ಲ ಅಂತೀವಿ, ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು? ಬಹಳ ಮಂದಿ ಕೇಳ್ತಿರ್ತಾರೆ, ಇದು ಬದುಕಿನ ಉದ್ದೇಶ ಏನು? ಬಂದರೆ ಏನು ಮಾಡೋದು ಜಗತ್ತಿನೊಳಗೆ? ಅಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಐತೆ ಹೇಳು ಮನುಷ್ಯನಿಂದ? ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ? ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ? ಭೂಮಿಯನ್ನು ನಿರ್ಮಿಸಬಲ್ಲನೆ? ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ? ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ? ಬದುಕಿನ ಉದ್ದೇಶ ಏನು ಅಂದ್ರೆ, ಪರ್ಪಸ್ ಆಫ್ ದಿಸ್ ಲೈಫ್, ಬದುಕಿನ ಉದ್ದೇಶ, ನೀ ಇಲ್ಲಿ ಬಂದು ಏನೋ ನೀರು ತಯಾರು ಮಾಡಬೇಕಾಗಿಲ್ಲ, ಮಣ್ಣು ತಯಾರು ಮಾಡಬೇಕಾಗಿಲ್ಲ, ಬೆಳಕು ತಯಾರು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರೆಲ್ಲ ಮಾಡಿಟ್ಟಾನಿಲ್ಲ. ನೀ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕಿ ಹೋಗಿಬಿಡು. ಇದೇ ಜೀವನದ ಉದ್ದೇಶ. ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಇದು ಜೀವನದ ಉದ್ದೇಶ. ಜೀವನ, ಈ ಜಗತ್ತು, ಇದರ ಸಂಬಂಧ, ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ, ಹೇಗೆ ಬದುಕಬೇಕನ್ನೋದೇ ಚಿಂತನೆ. ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ, ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು, ಏನಿದ್ದರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ. ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು. ಒಬ್ಬ ಹೆಣ್ಮಗಳು 12ನೇ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು, ಆಕೆ ಹೆಸರು ಅಷ್ಟು ಚಂದ, ಮುಕ್ತಾಯಕ್ಕ. ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ. 3 ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಿಲ್ಲ. ಮನುಷ್ಯನಿಗೆ ಏನಿರಬೇಕು? ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರಬೇಕಾದ್ರೆ ಆನಂದ ಇರಬೇಕು ಮನುಷ್ಯ. ಮೊದಲನೇದ್ದು ಆನಂದ, 2ನೇದ್ದು ಐಶ್ವರ್ಯ, 3ನೇದ್ದು ಅರಿವು. ಆನಂದ ಇರಬೇಕು ಮೊದಲ. ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು. ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ? ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ. ಬಿ ಸ್ಕೂಲ್ ಅಂತಾರೆ, ನೀವು ಕೇಳಿರಿಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಎದಕ್ಕೆ ಕಳಿಸ್ತೀವಿ? ಡಾಕ್ಟರ್ ಮಾಡೀವಿ, ಇಂಜಿನಿಯರ್ ಮಾಡೀವಿ. ಎದಕ್ಕೆ ಮಾಡೀವಿ ಅಂದ್ರೆ ಒಟ್ಟ ರೊಕ್ಕ ಗಳಿಸ್ಬೇಕು. ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ. ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸಬೇಡ, ಮೊದಲು ಅವರು ಸಂತೋಷವಾಗಿ ಹೆಂಗಿರ್ಬೇಕನ್ನೋದು ಮೊದಲು ಕಲಿಸ್ಲಿ. ನೀನು ಭಾಳ ಸಂಪತ್ತು ಗಳಿಸಿದೆ ಖರೆ, ಯಾಕ್ರಿ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತ ಬಂದಾರ, ನಾವು ಅದನ್ನು ಹೇಳಕತ್ತೀವಿ ಅಂದ್ರೆ, ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ, ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ, ಸಾವಿನ ಹಾಸಿಗೆ ಮೇಲೆ ನೀ ಮಕ್ಕೊಂಡಾಗ ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗೆ ಆಗಬಾರ್ದು. ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದಲ್ಲಿ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತಾರೆ ಹೆಂಗಪ್ಪ? ಮತ್ತು ಸಂತರು ಅಂತ ಯಾರಿಗೆ ಕರಿಬೇಕು? ಈ ಸಿದ್ದೇಶ್ವರ ಅಪ್ಪಗಳಿದ್ರು, ಅವ್ರ ಹತ್ರ ಏನು ಸಂಪತ್ತಿತ್ತೇನು? ಬರೀ ಕಿಶಾ ಸಹಿತ ಇರಲಿಲ್ಲ, ಬಕ್ಕಣಿರಲಿಲ್ಲ ಅವ್ರ ಹತ್ರ. ಮತ್ತು ಅವರಿಗೆ ಎಷ್ಟು ದೊಡ್ಡ ಸಂತರು, ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು. ಯಾರಿಗೆ ಸಂತರು ಅನ್ನಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವರಲ್ಲ, ಊಟ ಬಿಟ್ಟವರಲ್ಲ. ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗಿದ್ದಾರೆ ಅವರೇ ಸಂತರಷ್ಟೆ. ಸಂತುಷ್ಟ ಸತತಂ ಯೋಗಿನಾಂ, ಸಂತೋಷವಾಗಿರೋರು ಸಂತರಷ್ಟೆ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತು
ಹಣಿಗೆ ಕೈ ಹಚ್ಕೊಂಡು ಕುಂತು ಹೊತ್ತು ಹೊಂಟು ಕೂಡ್ಲೇ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮಗೆ ಅಂತಾರೆ. ಒಟ್ಟ ಕಣ್ಣು ತೆಗಿಬಾರದು ನೋಡ್ರಿ. ಅಲ್ಲ, ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು. ಯಾರು ತೆಗಿ ಅಂದಾರಪ್ಪ. ಮತ್ತು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರು ನಮಗೆ. ಅಲ್ಲ, ನೀ ಬೇಕಂದ್ರೆ ಹೋಗ್ಬೇಕು, ಅವ ಯಾಕೆ ಕರ್ಕೋಬೇಕು ಹೇಳಿ? ಅಂದ್ರೆ ನಮಗೆ ಗ್ಯಾರಂಟಿ ಐತಿ. ಅಂದು ಕೂಡಲೇ ಅವ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕರ್ಕೊಂತೀವಿ. ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರೂ ಅಂತಿದ್ದಿಲ್ಲ. ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡು ಹೊಂಟ್ರಿ, ಯಾರ ಕನಸಿನಾಗ ಸಹಿತ ಅನ್ನೋದಿಲ್ಲ ನಾವು ಅಂತೀವಿ. ಅಲ್ಲಿ ಆತು, ಅಲ್ಲಿ ಮ್ಯಾಲೆ ಹೋಗ್ಯಾರ ಏನು ಮಾಡವ್ರು? ಅಲ್ಲೇನು ಧಾರಾವಾಹಿ ಅದಾವ, IPL ಐತೆ, ಏನು ಚಂದ ಚಂದ ಆರಾಮ ಇರಬಾರ್ದು. ಏನು ಬೆಂಗಳೂರು ಏನೈತೆ ಅಲ್ಲಿ? ರಾಡಿ ನೀರು ಹರಿತೈತಲ್ಲಿ. ಬೆಂಗಳೂರು ಭಾಳ ಚಲೋ ಏನೈತೆ? ರಾಡಿ ಹರಿತೈತಲ್ಲಿ. ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು? ಇದಕ್ಕಿಂತ ಏನು ದೊಡ್ಡ ಸಂತೋಷವಾಗಿರ್ಬೇಕು. ಏನು ಅದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿವಲ್ಲ ನನಗೆ. ಏನಾಗೈತಿ ಒಟ್ಟು ಏನನ್ನೋದು ತಿಳಿವಲ್ದು. ಅವನ ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತಲೆ ಕಟ್ಟಾರ ಅನ್ನೋ ಹಂಗೆ ಏನು ಮುಖ ಗಂಟು ಹಾಕ್ಕೊಂಡು ಕುಂತಾರೆ ಜೀವನ ಹೆಂಗೆ? ಅದಕ್ಕೆ ಹೇಳ್ತಾಳೆ, ಮೊದಲು ಆನಂದ ಇರ್ಬೇಕು ಮನುಷ್ಯ, ಸಂತೋಷವಾಗಿರ್ಬೇಕು ಜೀವನದೊಳಗೆ. ಏನು ಒಂದು ಹೆಚ್ಚ ಒಂದು ಕಡಿಮೆ, ಮೊದಲು ಆನಂದ ಇರ್ಬೇಕು. ಆಯ್ತು, ಆನಂದ ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ, ಆನಂದ ಇರ್ಬೇಕಂತೀವಿ. ಮೊದಲು ಬೇಕಲ್ಲ, ಸರ್ವೇ ಗುಣಾಃ ಕಾಂಚನಮಾಶ್ರಯ. ಸಂಪತ್ತು ಬೇಕು ಮನುಷ್ಯ. ಆನಂದ ಇರ್ಬೇಕಂದ್ರೆ ಐಶ್ವರ್ಯ ಬೇಕು. ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರ್ಬೇಕಷ್ಟ. ಆಯ್ತು, ನೀವೆಲ್ಲ ಐಶ್ವರ್ಯ ಇದ್ರೆ ಆರಾಮಿರ್ತೀವಂತ ಭಾಳ ಮಾಡೋದು ಪಾಪ ಮುದುಕ. ಜಗ್ಗಿ ಅವರು ಹೊಲ ಇವರು ಹೊಲ ತೊಗೊಂಡು ಖರೀದಿ ಮಾಡಿ 25-30 ಎಕರೆ ಕಬ್ಬು ಹಸ್ತಿತ್ತು. ಮಗ ಸೊಲ್ಲಾಪುರಕ್ಕೆ ಹೋಗಿ 1 ನಂಬರ್ಗೆ ಮುಗಿಸ್ಕೊಂಡು ಬಂದು 25 ಎಕರೆ. ಅಲ್ಲ, ಸಂಪತ್ತಿತ್ತು, ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ. ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ? ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ. ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ. ಈಗ ನೀವೊಂದು ಮನೆ ಕಟ್ತೀರಿ, ಮನೆ ಕಟ್ಟಿ ಮನೆ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ, ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ. ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ಲ ತೊಗೊಂಬರ್ರಿ. ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಮತ್ತು ಚಲೋ ಇಟ್ಯಾಲಿಯನ್ ಮಾರ್ಬಲ್ ಹಾಕ್ರಿ, ಜರ್ಮನಿದೆಲ್ಲ ನಳ ಗಿಳ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ, ಏನು ತೊಂದರೆ ಇಲ್ಲ. ಜರ್ಮನಿ ನಳ ಹಾಕ್ರಿ, ಚೈನಾದ ಟೈಲ್ ಹಾಕ್ರಿ, ಇಟಲಿ ಮಾರ್ಬಲ್ ಹಾಕ್ರಿ, ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕ್ರಿ. ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರೂ ಆ ಅಮೇರಿಕದ ಡೈನಿಂಗ್ ಟೇಬಲ್ ಮೇಲಿಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ, ಅದು ಬೇರೆದಾಗಕ್ಕೆ ಸಾಧ್ಯ. ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ. ನೀವು ಸಾಮಾನು ತೊಗೊಂಡು ಬಂದು ಮನ್ಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ, ಇನ್ನೂ ಖಾಲಿ 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 ಐತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ. ಇನ್ನು ಸಾಮಾನಿಟ್ರೆ ಮನೆ ತುಂಬಿಲ್ಲ. ನೀ 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ 25-30 ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ. ಏನೂ ಮಾಡಬೇಕಾಗಿಲ್ಲ ಮನೆ ತುಂಬಬೇಕಾದ್ರೆ. ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದು ಮಣ್ಣಿನ ಪಣಿತಿ ದೀಪ ಹಚ್ಚು, ಬೆಳಕು ಮನೆ ತುಂಬತೈತಿ. ಸಾಮಾನು ಮನೆ ತುಂಬಿಲ್ಲ, ಬೆಳಕು ಮನೆ ತುಂಬತೈತಿ. ಹಂಗೆ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರ್ಬೇಕಷ್ಟೇ. ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ. ಅದಕ್ಕೆ ಮುಕ್ತಾಯಕ್ಕೆ ಹೇಳ್ತಾಳೆ, ಆನಂದ ಬೇಕು. ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವಿರಬೇಕು, ಜ್ಞಾನ ಇರಬೇಕಂತಾಳಕ್ಕೆ. ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ. ನೀವು ಒಂದು ತಿಪ್ಪೆ ಐತಿ, ನೀವು ತಿಪ್ಪ್ಯಾಗ ಹೋಗ್ರಿ, ಒಂದು ಕೋಳಿ ಇರ್ತೈತಿ. ಕೋಳಿ 20 by 20 ತಿಪ್ಪಿ ಪೂರ ಕೆಬರ್ತೈತೆ. ಅದು
ನೀವು ತುಂಬ ಕಸ ಹಾಕಿರಿ, ನಿಮ್ಮ ಮನ್ಯಾಗಿಂದ ಒಂದು ತೊಲಿ ಬಂಗಾರ ಒಗೆದು ನೋಡ್ರಿ, ಹಿಂಗೆ ಕಾಲೇ ಚಿಮ್ಮತೈತದು. 20x20 ತಿಪ್ಪಿ ಒಳಗೆ ಪೂರಾ ಕಸ ಇದ್ದರೂ ಕೋಳಿ ಕಸ ಮುಟ್ಟಲಿಲ್ಲ, ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಟಲಿಲ್ಲ. ಆಯ್ಕೆ ಇದು ಬದುಕಿಂತ. ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ, ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೈತಿ, ನಮಗಿಲ್ಲದು. ಅಂದ್ರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ, ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ. ಜ್ಞಾನ ಅರಿವು ಏನು ಮಾಡ್ತೈತಿ ಅಂದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ. ನಮ್ಮ ಬದುಕು ಎದಕ್ಕೆ ಕೆಟ್ಟೈತಿ ಅಂದ್ರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ, ಅದಕ್ಕೆ ಬದುಕು ಕೆಟ್ಟೈತೆ ನಮ್ಮದು. ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ, ಈಗ ನೀವು ಏನೋ ಆಗಿರ್ತೈತೆ, ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ, MRI ಸ್ಕ್ಯಾನ್ ಮಾಡಿಸ್ತೀರಿ. ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದರೆ ಏನೂ ಮಾಡೋದಿಲ್ಲ, ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ. ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ, ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿಕೊಡ್ತೈತಿ. ಇಟ್ ಈಸ್ ಸ್ಕ್ಯಾನ್ ಸೆಂಟರ್, ಒಂಥರ ಸ್ಕ್ಯಾನ್ ಮಾಡ್ತೈತಿ ಅದು. ಅದಕ್ಕೆ ಜ್ಞಾನ ಅರಿವು, ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲಾರ್ದಕ್ಕಷ್ಟೆ. ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ? ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು, ನಮಗೇನು ಅಷ್ಟು ಗೊತ್ತಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ನಮಗೆ. ಈಗ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತೊಗೊಳ್ರಿ. ಈಗ ಒಂದು ಟೇಬಲ್ ಇಡ್ರಿ, ನೀವು ಒಂದು ಕುರ್ಚಿ ಇಡ್ರಿ, ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಮತ್ತು ಅದ ಒಂದು ಮಗ್ಲು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ. ಅಲ್ಕೋ ಹಾಲು ಅಂದ್ರೆ ಸರಾಯ್. ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ. ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ? ಹಾಲಿನ ಕಡೆ ಹೋಗುತ್ತೆ. ಆಯ್ತಾ, ಹುಡುಗನ ನೆಬ್ಬಸ್ರಿ, ಮತ್ತು ಹಾಲು ಅಲ್ಕೋ ಹಾಲಿಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ. ಹಾಲಿನ ಕಡೆ ಕೈ ಹೋತ ಅವ್ರ ಅಪ್ಪಂದಂದ್ರೆ ಅವ್ರ ಮನೆ ದೇವರಾಣಿ ಅದು. ಅವನ ಕೈ ಹೋಗೋದು ಅಲ್ಕೋ ಹಾಲಿನ ಕಡೆನೇ. ಅದಕ್ಕೆ ಆ ಹುಡುಗಂತಾನೆ, ಯಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊತೀನಿ. ನಿನಗೆ ಗೊತ್ತಿರಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ. ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ಜ್ಞಾನನ ಹೇಳೋದು ಯಾವುದು ಸರಿ ಯಾವುದು ತಪ್ಪ, ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು, ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟು. ಅವ ಹೇಳ್ತಿದ್ದು ನನ್ನ ಗಂಡ ಮನ್ಯಾಗ, ಏನು ಒಂದೇ ಟೈಪ್ ರುಚಿ ಐತಿ ನೀ ಮಾಡಿದ್ದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹಿಂಗೆ ಬೀಸ್ ಹೋಗೋದು. ಒಂದು ದಿವಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು, ಹಿಡಿತು ಹೆಣ್ಮಗಳು ಚಾಡಿಸಿ ತಾಟ್ ಹೋಗೋದು. ಆಕಿಗೂ ಎಷ್ಟು ದಿವಸ ಅಂತ ಆಳ್ಕೊಂಡ ಸಿಟ್ಟು ಬಂತು. ಏನಾಗೈತಿ ಹೇಳಿ, ಏನು ಒಂದೇ ಟೈಪ್ ರುಚಿ ಐತಿ, ಯಾವ ಉಣ್ತಾನೆ ಇದೆ ನಾನು. ಅವಾಗ ಅಕ್ಕಿ ಬಳಿ ಏರಿಸಿ ಕಪಾಳಕ್ಕೆ ಬಿಟ್ಟು ಲೇಟು ಅಂತ. ಅಲ್ಲ, ದಿವಸ ಹೋಗಿ ಕಂಠ ಮಟ್ಟ ಕುಡ್ದು ಬರ್ತಿ, 20 ವರ್ಷ ಆತು ಕುಡಿಯಾಕತ್ತು, ಒಂದೇ ರುಚಿ ಐತಿ ಅಂತ ಒಮ್ಮೆ ಬಾಟ್ಲಿ ಹೋಗೋದು ಮನೆಗೆ ಬಂದು ಏನು ದಿವಸ ಕುಡಿದು ಬರುತ್ತೆ, ಈ ಉಂಡ್ರಿ ಏನೈತಿ ನನಗೆ ಗೊತ್ತಿಲ್ಲ ಮನುಷ್ಯಾಗ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ, ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು. ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವು ಜ್ಞಾನ ಇರಬೇಕು. ಮತ್ತು ಇವು ಎಲ್ಲಿ ಸಿಗ್ತಾವ್ರಿ? ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕೆ ಇಟ್ಟರೇನು? ಯಾವುದಾರ ಒಂದು ಬಿಗ್ ಹಿಂಗೆ ನಿಮ್ಮ ಸಾರಿ ಸೆಂಟ್ರ್ ಗಿಂಟ್ರ್ ಅದಾವಲ್ಲ ಬಟ್ಟೆ ಅಂಥವೆಲ್ಲರ ಒಂದು ಮಾಲ್ಗಿಲ್ ಅದಾವೇನು ಇದಕ್ಕೆ? ಅದಕ್ಕೆ ಮುಕ್ತಾಯಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಇತ್ತವ್ರು. ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ ಜ್ಞಾನ ಎಲ್ಲಿ ಸಿಗ್ತೈತಿ,
ಐಶ್ವರ್ಯ ಎಲ್ಲಿ ಸಿಗುತ್ತೈತಿ, ಆನಂದ ಎಲ್ಲಿ ಸಿಗುತ್ತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ. ಜ್ಞಾನ ಮೂಲ ಗುರುಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ, ಅಜಗಣ್ಣ ಲಿಂಗವೇ. ಏನೂ ಇಲ್ಲ, ಜ್ಞಾನ ಮೂಲ ಗುರುಸೇವೆ ಎಂಬೆ. ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಗುರು ಸೇವಾ ಅಂದ್ರೆ ಬರೀ ಅವನನ್ನು ರೂಪದಿಂದ ಸೇವೆ ಮಾಡಬಹುದು, ನಾಮದಿಂದ ಸೇವೆ ಮಾಡಬಹುದು, ಶಬ್ದದಿಂದ ಸೇವೆ ಮಾಡಬಹುದು. ಇವತ್ತು ಗುರುಗಳನ್ನು ದೇಹದಿಂದ ನಾವು ಇವತ್ತು ಸಿದ್ದೇಶ್ವರ ಅಪ್ಪಗಳಿದ್ದರು, ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಯ್ಗುಡ್ತೈತಿ, ಎಷ್ಟು ಜನರ ಹೃದಯದೊಳಗೆ ಅದಾರ. ಅವರು ರೂಪದಿಂದ ಇಲ್ಲ. ನಾಮ ಪಠಣ ಮಾಡಬಹುದು, ರೂಪದಿಂದ ಅವರಿಲ್ಲ. ಬಸವಾದಿ ಶರಣರು 12ನೇ ಶತಮಾನದೊಳಗೆ ಆಗಿ ಹೋದರು, ಅವರು ರೂಪದಿಂದ ಇಲ್ಲ. ಇವತ್ತು ಜ್ಞಾನೇಶ್ವರರದಾರ, ಅವರು ರೂಪದಿಂದ ಇಲ್ಲ, ಜ್ಞಾನೇಶ್ವರಿ ಉಳಿದೈತಿ. ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ, ಅವರು ಆಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದಾರ. ಇದಕ್ಕೆ ಶಬ್ದಾವತಾರ ಅಂತ ಕರೀತಾರೆ. ಇದು ಶಬ್ದದಿಂದ ಅವರ ಅವತಾರ ಆಗೈತಿ. ಅವರು ದೇಹದಿಂದ ಅವತಾರ ಮುಗಿದೈತಿ, ಅವರು ಶಬ್ದಗಳ ಅವತಾರ ನಡೆದೈತಿ. ಈಗ ಅವ್ರ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಕೊತೀವಿ. ಒಂದಿಷ್ಟು ಏನೂ ಇಲ್ಲ, ಸುಮ್ಮನೆ ಹೋಗಿ ಕೂಡುದು ಜ್ಞಾನ ಬೇಕಾಗಿತ್ತು ಅಂತ